ಇವತ್ತು ಬೆಳಿಗ್ಗೆ ಟೆಂಪೋಗೊಂದು ಬಾಡಿಗೆ ಇತ್ತು, ಅದಕ್ಕೆ ಗಾಡಿ ತಕೊಂಡು ಸೈಟ್ಗೆ ಹೋದೆ. ಅಲ್ಲಿ ಹೋದ್ಮೇಲೆ ಸೆಂಟ್ರಿಂಗ್ ಐಟಮ್ ಅನ್ನು ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರದ್ದು ಲೋಡ್ ಮಾಡಿ ಆದ್ಮೇಲೆ ಅದನ್ನು ತಗೊಂಡು ಪರ್ಕಳಕ್ಕೆ ಹೋಗ್ಲಿಕ್ಕೆ ಇತ್ತು. ಹಾಗೇನೆ ಹೋಗ್ಬೇಕಾದ್ರೆ ಓಲಾ ಶೋರೂಮ್ ಓಪನ್ ಇರುವುದನ್ನು ನಾನು ನೋಡಿದೆ. ರಿಟರ್ನ್ ಹೋಗ್ಬೇಕಾದ್ರೆ ಮೀಟ್ ಮಾಡಿ ಹೋದ್ರೆ ಆಯ್ತು ಅಂತ ಅನ್ಕೊಂಡು ಖಾಲಿ ಮಾಡಿಸ್ಲಿಕ್ಕೆ ಅಂತ ಹೋದೆ. ಅಲ್ಲಿ ಹೋದ್ಮೇಲೆ ಎಲ್ಲ ಐಟಮ್ ಅನ್ನು ಖಾಲಿ ಮಾಡಿಸಿ ಅಲ್ಲಿಂದ ಹೊರಡಿ ಓಲಾ ಶೋರೂಮ್ ಹತ್ರ ನನ್ನ ಗಾಡಿಯನ್ನು ಸೈಡ್ಗೆ ಹಾಕಿ ಶೋರೂಮ್ಗೆ ಹೋಗಿ ನನ್ನ ಓಲಾದ ಪಾರ್ಟ್ಸ್ ಬಗ್ಗೆ ಕೇಳಿದೆ. ಐಟಮ್ ಬಂದಿದೆ, ಗಾಡಿ ತಗೊಂಡು ಬನ್ನಿ ಅಂತ ಹೇಳಿ ಗಳಿಸಿದ್ರು. ಅದಾದ್ಮೇಲೆ ಸ್ಟ್ಯಾಂಡ್ ಕಡೆ ಹೋಗ್ತಿರ್ಬೇಕಾದ್ರೆ ವಾಪಸ್ ಇನ್ನೊಂದು ಬಾಡಿಗೆ ಬಂತು. ಗಾಡಿ ತಗೊಂಡು ರೈಲ್ವೆ ಗೋಡನ್ಗೆ ಹೋಗಿ ಸಿಮೆಂಟ್ ಅನ್ನು ಲೋಡ್ ಮಾಡಿಸಿ ಅದನ್ನು ತಗೊಂಡು ಸೀದಾ ಹೂಡೆಗೆ ಹೋದೆ. ಅಲ್ಲಿ ಹೋಗಿ ಅವರಿಗೆ ಖಾಲಿ ಮಾಡ್ಲಿಕ್ಕೆ ಹೇಳಿ ನಾನು ಬೀಚ್ ನೋಡ್ಲಿಕ್ಕೆ ಅಂತ ಹೊರಟೆ. ಅವರದ್ದು ಖಾಲಿ ಮಾಡಿ ಆದ್ಮೇಲೆ ಅಲ್ಲಿಂದ ಹೊರಡಿ ಸೀದಾ ಮನೆ ಕಡೆ ಹೊರಟೆ. ಯಾಕಂದ್ರೆ ನಾನು ಓಲಾ ಸ್ಕೂಟರ್ ಅನ್ನು ಶೋರೂಮ್ ಗೆ ತಗೊಂಡು ಹೋಗ್ಲಿಕ್ಕೆ ಇತ್ತು. ಮನೆಗೆ ಹೋಗಿ ಓಲಾವನ್ನು ನಾನು ಟೆಂಪದ ಹತ್ರ ಇಟ್ಟು ನೋಡ್ತಾ ಇದ್ರೆ ಈ ಗಾಡಿಯನ್ನು ಯಾಕಾದ್ರೂ ತಗೊಂಡಿದ್ದೇನೆ ಅಂತ ಅನಿಸ್ತಾ ಇತ್ತು. ಎಷ್ಟು ಸತಿ ಪ್ರಾಬ್ಲಮ್ ಮಾಡಿದೆ ಅಂದ್ರೆ ಸತ್ಯ ತಲೆನೋವು ಸ್ಟಾರ್ಟ್ ಆಗ್ತದೆ. ಎಂತ ಮಾಡುದು, ತಗೊಂಡಾಗಿದೆ, ಎಂತ ಆದ್ರೆ ಸಹ ಫೇಸ್ ಮಾಡ್ಬೇಕು ಅಷ್ಟೇ. ಮತ್ತೆಂತ ಅಂದ್ರೆ ನನ್ನ ಹತ್ರ ಟೆಂಪೋ ಇರೋದು ನಂಗೊಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಗಾಡಿ ಗಡಿ ಹಾಳಾದಾಗ ಯಾರನ್ನ ಕರಿಬೇಕಂತ ಇರಲ್ಲ, ನನ್ನ ಗಾಡಿಗೆ ಹಾಕಿ ತಗೊಂಡು ಹೋದ್ರೆ ಆಯ್ತು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಎಪಿಸೋಡ್ ಸಾಕಾಗ್ಲಿಕ್ಕಿಲ್ಲ ಆಯ್ತಾ. ಪಾರ್ಟ್ಸ್ ಎಂತಾದ್ರೂ ಹಾಳಾದ್ರೆ ಬರ್ಲಿಕ್ಕೆ ತುಂಬಾ ದಿನ ಬೇಕಾಗ್ತದಂತ ಜಾಗ್ರತೆಯಲ್ಲಿ ಗಾಡಿಯನ್ನು ಕಟ್ಟಿದೆ ಆಯ್ತಾ. ಶೋರೂಮ್ ಗೆ ತಗೊಂಡೋಗಿ ಗಾಡಿ ಇಟ್ಟಾದ್ಮೇಲೆ ಆದಷ್ಟು ಬೇಗ ಕೊಡುವ ಅಂತ ಹೇಳಿದ್ದಾರೆ. ನೋಡುವ ಯಾವಾಗ ಕೊಡ್ತಾರಂತ. ಅಲ್ಲಿ ತನಕ ಬಾಯ್.